ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಮಾಡಬೇಕು ಎಂದು ಸರ್ವಧರ್ಮ ಶ್ರೀ ಸಿದ್ದರಾಮಯ್ಯ ಜನಸೇವಾ ಫೌಂಡೇಶನ್ ಅಧ್ಯಕ್ಷ ಪಂಚಾಕ್ಷರಿಯ ಗರಾಚಾರಿ ಒತ್ತಾಯಿಸಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಬೆಳಗಾವಿಯಲ್ಲಿಯೇ ಅದ್ದೂರಿಯಾಗಿ ಆಚರಿಸಿದೆ. ಅಲ್ಲದೆ ಸರ್ಕಾರ ಗ್ಯಾರಂಟಿ ಯೋಜನೆ ಮಂಜೂರು ಮಾಡಿ ಜಗತ್ತಿಗೆ ಮಾದರಿಯಾಗಿದೆ. ಬೆಳಗಾವಿಯ ಹೆಸರನ್ನು ಜಾಗತಿಕವಾಗಿ ಗಟ್ಟಿಗೊಳಿಸಿ ಶಾಶ್ವತಗೊಳಿಸಲು ಬಜೆಟ್ ಅಧಿವೇಶನವನ್ನು ಬೆಳಗಾವಿಯಲ್ಲಿಯೇ ನಡೆಸಬೇಕು ಎಂದು ಆಗ್ರಹಿಸಿದರು. ಈಗ ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಅಭಿವೃದ್ಧಿಯಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಇತಿಹಾಸ ನಿರ್ಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಅಧಿವೇಶನ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಲಿದೆ. ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಮಾದರಿ ರಾಜ್ಯವಾಗಿ ಮಾಡಿದೆ. ಅಂತಾರಾಷ್ಟ್ರೀಯ ನೀಲನಕ್ಷೆಯಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಬಂದಿದ್ದು, ಎಲ್ಲ ರಾಷ್ಟ್ರಗಳು ಕರ್ನಾಟಕ ಮಾದರಿಯನ್ನು ಅನುಸರಿಸುವ ಹಂತದಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎಂದರು. ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಶ್ಯಕವಾಗಿದ್ದು ಅನಿವಾರ್ಯವೂ ಆಗಿದೆ. ಇದಕ್ಕೆ ಕರ್ನಾಟಕ ಜನತೆಯು ಅಭಿನಂದನೆಯನ್ನ ಸಲ್ಲಿಸುತ್ತಿದೆ. ಸೂರ್ಯ ಮುಳುಗದ ನಾಡು ಬ್ರಿಟಿಷ್ ಸಾಮ್ರಾಜ್ಯವಾಗಿತ್ತು ಎಂದರು. ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಇದು ಪತ್ರಿಕಾಗೋಷ್ಠಿ ಸರ್ವಧರ್ಮ ಶ್ರೀ ಸಿದ್ದರಾಮಯ್ಯ ಜನಸೇವಾ ಫೌಂಡೇಶನ್ ಬೆಳಗಾವಿ ಇವರ ಆಶ್ರಯದಲ್ಲಿ ನಾವು ಒಂದು ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಏನು ಉದ್ದೇಶ ಅಂತಂದರೆ, ಕರ್ನಾಟಕದಲ್ಲಿ ಬೆಳಗಾವಿದು ಎರಡನೇ ರಾಜಧಾನಿಯಾಗಿ ಬೆಳೀತಾ ಇದೆ. ಈ ಬೆಳಗಾವಿ ಎರಡನೇ ರಾಜಧಾನಿಯಾಗಿ ಬೆಳೆಯುವಾಗ ಇಲ್ಲೂ ಕೂಡ ಸರ್ಕಾರ ತನ್ನದೇ ಆದಂಥ ವೈಭವಪೂರಿತವಾದ ಕಾರ್ಯಕ್ರಮಗಳು ಇಲ್ಲಿ ಮಾಡಬೇಕಾಗ್ತದೆ. ಆಮೇಲೆ ವರ್ಷಕ್ಕೆ 3 ಸಲ ಅಧಿವೇಶನ ಆಗ್ತವೆ. 2 ಅಧಿವೇಶನ ಬೆಂಗಳೂರಲ್ಲಾದ್ರೆ 1 ಅಧಿವೇಶನ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆಗುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಆದರೆ ಬಜೆಟ್ ಮಂಡನೆ ಮಾತ್ರ ಎಲ್ಲಿ ಆಗ್ತತಿ? ಬೆಂಗಳೂರಲ್ಲಿ ಹಾಕೋತ ಬಂದಿದೆ. ಸುಮಾರು ಸ್ವತಂತ್ರ ಸಿಕ್ಕಾಗಿಂದ ಅಲ್ಲೇ ಆಗಿದೆ, ಹೊರಗಡೆ ಆಗಿಲ್ಲ. ಆದರೆ ಬೇರೆ ಬೇರೆ ರಾಜ್ಯಗಳು ನೋಡಿದರೆ ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಮುಂಬೈದವರು, ಮಹಾರಾಷ್ಟ್ರದವರು ಒಮ್ಮೆ ನಾಗ್ಪುರ್ಗೆ ಮಾಡ್ತಾರೆ, ಒಮ್ಮೆ ಬಾಂಬೆಗೆ ಮಾಡ್ತಾರೆ. ಆ ಥರ ಬೇರೆ ಬೇರೆ ಇದೆ. ಅದು ಕರ್ನಾಟಕದಲ್ಲಿ ಅದು ಇನ್ನೂ ಆಗಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದರೆ, ಈಗ ಮುಂಬರುವ ವಿಧಾನಸಭೆ ಒಂದು ಬಜೆಟ್ ಆದೇಶವನ್ನು ಬೆಳಗಾವಿಯಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಈಗ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ಇದು ಎರಡನೇ ರಾಜಧಾನಿ, ಇದು ಅಭಿವೃದ್ಧಿ ಆಗಬೇಕು. ಈಗ ಬೆಂಗಳೂರಲ್ಲೇ ಇದ್ಕೊಂಡು ಅಲ್ಲೇ ಎಲ್ಲ ಮಾಡ್ತೀರಿ, ಅದು ಆಗ್ತೈತಿ. ಆದರೆ ಕರ್ನಾಟಕದ ಎಲ್ಲ ಭಾಗದ ಜನ ಬೆಂಗಳೂರಿಗೆ ಬರಬೇಕು, ಅದೇ ಥರ ಬೆಳಗಾವಿಗೆ ಬರಬೇಕನ್ನೋ ಉದ್ದೇಶದಿಂದ ನಾವು ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿಯಲ್ಲಿ ಬಜೆಟ್ ಅಧಿವೇಶನಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಇವನ್ನ ಒಂದೊಂದು ಕೊಡ್ರಿ, ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ರಿ. ಈಗ ಕರ್ನಾಟಕದ ಕಿತ್ತೂರು ನಾಡಿನ ಚೆನ್ನಮ್ಮಾಜಿಯ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬೀಡಾದ ಸ್ಥಳ ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಮುಂಬರುವ ಬಜೆಟ್ ಅಧಿವೇಶನವನ್ನು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲೇ ಬಜೆಟ್ ಮಂಡಿಸಿ ಇತಿಹಾಸ ನಿರ್ಮಿಸಬೇಕೆಂದು ಸರ್ವಧರ್ಮ ಶ್ರೀ ಸಿದ್ದರಾಮಯ್ಯ ಜನಸೇವಾ ಫೌಂಡೇಶನ್ ಬೆಳಗಾವಿ ಅಧ್ಯಕ್ಷರಾದ ಪಂಚಾಕ್ಷರಿ ಗಣಾಚಾರ್ಯನ ಒತ್ತಾಯ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಇಲ್ಲಿ ಏಕೆ ಇದನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಬಜೆಟ್ ಮಂಡನೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ ಮಾಡಿದ್ದಾರೆ. 16 ಬಜೆಟ್ನಲ್ಲಿ ಏನೇನೋ ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾರೆ. ಈಗ 17ನೇ ಬಜೆಟು ಅದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಆದರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಅನುಕೂಲ ಆಗುವುದು ಅನ್ನುವಂಥ ಭಾವನೆ ಇದೆ. ಈಗಾಗಲೇ ಅವ್ರು ಏನು ಮಾಡಿದರು, 5 ಗ್ಯಾರಂಟಿ ಕೊಟ್ಟರು. ಮಣ್ಣಿ ಬಜೆಟ್ನಲ್ಲಿ 5 ಗ್ಯಾರಂಟಿ ಕೊಟ್ಟರು. ಆ ಗ್ಯಾರಂಟಿಗಳು ಎದಕ್ಕಂದರೆ ಜನಪರ ಕೆಲಸ, ಜನರ ಒಂದು ಹಿತಾಸಕ್ತಿ, ಆಮೇಲೆ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ, ಸ್ತ್ರೀ ಸಬಲೀಕರಣ, ಇದೆಲ್ಲ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅದೇ ರೀತಿ ಇನ್ನೂ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಂಡನೆ ಮಾಡಿದರೆ, ಅದು ಬೆಳಗಾವಿ ವಿಧಾನಸೌಧದಲ್ಲಿ ಮಾಡಿದರೆ ಇನ್ನೂ ಇತಿಹಾಸ ಆಗುತ್ತೆ. ಈಗ ನಾವು ಬೆಳಗಾವಿ ಅಂದರೆ ಏನು ಅಂತಂದರೆ, ರಾಣಿ ಚೆನ್ನಮ್ಮ, ಅವರ ಬಲಗೈ ಬಂಟ ಶೂರ ಸಂಗೊಳ್ಳಿ ರಾಯಣ್ಣ, ಇವೆರಡು ಹೆಸರುಗಳು ನಾವು ಬರ್ತಾವೆ ಇಲ್ಲಿ ಬೆಳಗಾವಿ ಅಂದ ತಕ್ಷಣ. ಆಮೇಲೆ ಇದನ್ನು ಬೇಕಾದಲ್ಲಿ ಹಿಂದೆಲ್ಲ ಬ್ರಿಟಿಷರು ಆಳುವಾಗ ಯಾರು ನೋಡಿದ್ದೇ ಇಲ್ಲ, ಎಲ್ಲರೂ ಅವ್ರು ಬ್ರಿಟಿಷ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಿದ್ದೀವಿ. ಆದ್ರೆ ಆ ಒಂದು ಬ್ರಿಟಿಷರು ಕೊಡ್ತಕ್ಕಂಥ ಹಿಂಸೆ ಮತ್ತು ಅವ್ರು ಕೊಟ್ಟಂಥ ತೊಂದರೆಗಳಿಗೆ ಸಿಡಿದದ್ದು ಯಾರೂ ಹೇಳಿಲ್ಲ. ಅವಾಗ ಶೂರ ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ,
ಭಾಳ ಸಿಡಿದೆದ್ದು ಅವ್ರ ಎದುರಿಗೇನೆ ಯುದ್ಧ ಮಾಡಲಿಕ್ಕೆ ಹೋರಾಟ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿದ. ಆವಾಗ ಅವರು ಸೂರ್ಯ ಮುಳುಗದ ನಾಡು ಅಂತ ಏನು ಹೇಳ್ಕೊತಿದ್ರಲ್ಲ, ಅವ್ರು ಯಾರ ಒಬ್ಬ ಮನುಷ್ಯ ಎದುರೇಟ್ ಕೊಟ್ಟವಂದ್ರೆ ಸಂಗೊಳ್ಳಿ ರಾಯಣ್ಣ. ಅಂಥ ನಮ್ಮ ನೆಲ ಇದು ಬೆಳಗಾವಿ ಅಂತಂದರೆ ಹಗರಲ್ಲ, ಇದು ಜಗತ್ತಿನ ನೀಲನಕ್ಷೆಯಲ್ಲಿ ಮಾದರಿಯಾಗಿದೆ. ಬೆಳಗಾವಿ ಅಂತಂದ್ರೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನಾಗೆ ಹೆದರಿಕೆ ಬಂತು. ಏನಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿಯವರು ಏನು ಶೂರಿದ್ದಾರೆ, ತ್ಯಾಕ್ರೆಯನ್ನು ಹೆಂಗೆ ಬೇಕಾದಂಗೆ ನಾಶ ಮಾಡಿದರು, ಸೈನ್ಯ ನಾಶ ಮಾಡಿದರು, ಇದೆಲ್ಲ ಇತಿಹಾಸ ಇದೆ. ಅದಕ್ಕೆ ಇಂಥ ನಾಡಿನಲ್ಲಿ ನಮ್ಮ ಇವತ್ತಿನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 17ನೇ ಬಜೆಟನ್ನು ಬೆಳಗಾವಿಯಲ್ಲಿ ಮಂಡಿಸಿದರೆ ಇದು ಇನ್ನೂ ಮಾದರಿ ಆಗತ್ತೆ. ಒಂದು ಬೆಳಗಾವಿಯಲ್ಲಿ ಆದರೆ ಗಂಡು ಮೆಟ್ಟಿನ ಸ್ಥಳದಲ್ಲಿ ಅವರು ಮಾಡಿ ಅನೇಕ ಯೋಜನೆಗಳು ಕೊಟ್ಟದ್ದಾದರೆ ಕರ್ನಾಟಕ ಮಾದರಿ ಆಗುತ್ತೆ. ಈಗ ಮಾದರಿ ಆಗ್ತಾ ಇದೆ, ಇನ್ನೂ ಮಾದರಿ ಆಗುತ್ತೆ. ಅದಕ್ಕಾಗಿ ಜಗತ್ತಿನ ಎಲ್ಲ ದೇಶಗಳು ಕೂಡ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಯೋಜನೆಗಳನ್ನು ನಾವು ಮಾಡೋಣ ಅಂತ ಅನುಕರಣೆ ಮಾಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ಹೆಸರು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದಾಗ ನಮ್ಮ ಕರ್ನಾಟಕ ಇಡೀ ಜಗತ್ತಿಗೆ ಮಾದರಿ. ಅದಕ್ಕಾಗಿ ನಾವು ನಮ್ಮ ಬೆಳಗಾವಿಯಿಂದ ಅದನ್ನು ಇನ್ನೂ ಮಾದರಿ ಮಾಡಲಿಕ್ಕೆ ನಾವು ಸರ್ಕಾರನೇನು ಒತ್ತಾಯ ಮಾಡ್ತೇವೆ ಅಂದರೆ, ನಿಮ್ಮ 17ನೇ ಬಜೆಟನ್ನು ಇಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಮಾಡಬೇಕು ಅಂತೇಳಿ ನಾವು ನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ಆಗ್ರಹ ಮಾಡ್ತೇವೆ. ಅದಕ್ಕಾಗಿ ತಾವೆಲ್ಲರೂ ನಮ್ಮ ಪತ್ರಿಕಾ ಬಂಧುಗಳು ತಾವು ಇದನ್ನು ಭಾಳ ಮುಖ್ಯವಾಗಿ ಎಲ್ಲ ಪೇಪರ್ಗಳಲ್ಲಿ ಮೊದಲೇ ಪೇಜ್ನಲ್ಲಿ ಬರುವಂಗೆ ಮಾಡಬೇಕು. ಅಂದಾಗ 31 ಜಿಲ್ಲೆ ಎಲ್ಲ ಜನರು ನೋಡ್ತಾರೆ, ರಾಜಕೀಯ ವ್ಯಕ್ತಿಗಳು ನೋಡ್ತಾರೆ, ಬೇರೆ ಪಕ್ಷದವ್ರು ನೋಡ್ತಾರೆ. ಅದಕ್ಕಾಗಿ ಇವತ್ತು ಬೆಳಗಾವಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ಬೇಕಂತೇಳಿ ನಾವು ಪ್ರಯತ್ನ ಮಾಡಕತ್ತೇವೆ. ತಮ್ಮ ಸಹಕಾರ, ತಮ್ಮ ಸಹಾಯ ನಮಗೆ ಬೇಕಾಗಿದೆ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।